I wanna but I'm broken hearted. Cry, but I like to party. Touch, but ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸರಿತಾ ಜಸ್ಟ್ ಕ್ಲಿಪ್ ಯೂಟ್ಯೂಬ್ ಚಾನಲ್. ಗೈಸ್, ಹೇಗಿದ್ದೀರೆಲ್ಲರೂ? ಬನ್ನಿ ಇವಾಗ ನಾನು ಹೋಗ್ತಾ ಇದ್ದೀನಿ ಎಲ್ಲಿಗೆ ಅಂತ ಹೇಳಿದ್ರೆ, ವಿಶ್ವದಲ್ಲಿ ಅತಿ ದೊಡ್ಡ ರೈಸ್ ಮಿಲ್ ಅಂತಂದರೆ ರೈಸ್ ಸಿಗುವಂಥ ಒಂದು ಒಳ್ಳೆ ಬೆಸ್ಟ್ ರೈಸ್ ಅಂತ ಕೊಟ್ಟಿದ್ದಾರೆ. VR ರೈಸ್ ವರ್ಲ್ಡ್ ಬೆಸ್ಟ್ ರೈಸ್ ಅಂತ ಕೊಟ್ಟಿದ್ದಾರೆ ಆ ಬೋರ್ಡ್. ಸೊ ಇದು ಬಂದು ಮುದ್ದಿನಪಾಳ್ಯ ಮುಖ್ಯ ರಸ್ತೆ, ಕೆಂಗೇರಿ, ಬೆಂಗಳೂರಲ್ಲಿ ಇರೋದು. ಇತ್ತೀಚೆಗೆ ಇದು ಓಪನ್ ಆಗಿದೆ ಈ ರೈಸ್ ಮಿಲ್ಲು. ಇಲ್ಲಿ ಏನು ಸ್ಪೆಷಲ್ ಅಂತ ಹೇಳೋಂಗೇನೆ ಇಲ್ಲ ರೀ, ಎಲ್ಲನೂ ಕಡಿಮೆ ಬೆಲೆಯಲ್ಲಿ ಸಿಗ್ತಾಯಿದೆ. ರೈಸ್ ಅಂತೂ ವೆರೈಟಿ ಆಫ್ ರೈಸ್ಗಳಿದೆ ಇಲ್ಲಿ, ಯಾವುದು ಬೇಕು ಯಾವುದು ಬೇಡ ಆ ಥರ ರೈಸ್ಗಳೆಲ್ಲ ಇಲ್ಲಿದೆ. ಸೊ ಅದು ಅಷ್ಟೇ ತುಂಬ ಕಡಿಮೆಲಿ ಸಿಗ್ತಾಯಿದೆ. ಸೊ ನಾವು ಇವಾಗ ದಿನಚರಿ ಅಂದರೆ ನಮಗೆ ತಿಂಗಳ ಬಜೆಟ್ಟಿಗೆ ನಾವು ಏನೇನು ತಗೊಳ್ತೀವಿ ಅದೆಲ್ಲ ಇಲ್ಲಿ ಸಿಗುತ್ತೆ. ನಾನು ಹಾಗೇ ಬಂದಿದ್ದೆ ಶಿರ್ಕೆ ಹತ್ರ. ಸೊ ಹಾಗೆ ಬಂದು ನೋಡುವಾಗ ಹೀಗೆ ಒಂದು VR ರೈಸ್ ವರ್ಲ್ಡ್ ಬೆಸ್ಟ್ ರೈಸ್ ಅಂತ ಹೇಳಿ ಒಂದು ಬೋರ್ಡ್ ಹಾಕಿದ್ರು. ಇದೇನಿದು ಹೊಸದಾಗಿ ಇದು ಓಪನ್ ಆಗಿದೆಲ್ಲ ಅಂಗಡಿ ಅಂತ ನೋಡೋ, ದೊಡ್ಡ ಗೋಡನ್ ಥರ ಇದೆ, ಚೆನ್ನಾಗೂ ಕೂಡ ಇದೆ. ಮೇಯ್ನ್ ರೋಡಲ್ಲೇ ಒಳ್ಳೆ ಅಟ್ರ್ಯಾಕ್ಟ್ ಆಗೋ ಥರ ಈ ಅಂಗಡಿನ ಓಪನ್ ಮಾಡಿದ್ದಾರೆ. ಇದೇನಿದು ಓಪನ್ ಮಾಡಿದಾರಲ್ಲ ಅಂತ ಬನ್ನಿ ಹೋಗೋಣ ನೋಡೋಣ ಅಂತ ಹೇಳ್ಬಿಟ್ಟು ಹಂಗೆ ನಾನು ಅಲ್ಲಿಂದ ಹಂಗೆ ಬಂದವಳು ಹಾಗೆ ಇಳ್ಕೊಂಡಿದ್ರು ಒಳಗಡೆ ಬಂದೆ. ಒಳಗಡೆ ಬರುವಾಗ ಒಂದೆರಡು ಯೂಟ್ಯೂಬರ್ಸ್ನ ನೋಡಿದೆ, ಅವರು ಇದೇ ಥರ ನನ್ನ ಥರನೇ ಕವರ್ ಮಾಡ್ತಾಯಿದ್ರು ವೀಡಿಯೋನ. ಸೊ ನಾನು ವೀಡಿಯೋ ಹಿಡಿಲಿಕ್ಕೆ ಅಂತ ಬಂದಿತ್ತಿಲ್ಲ, ಸೊ ನಾನು ಹಂಗೆ ಬಂದವಳು ಹಾಗೆ ನೋಡಿದೆಲ್ಲ. ಸೊ ಇದೊಂದು ವೀಡಿಯೋನ ಕವರ್ ಮಾಡುವ ಅಂತೇಳಿ ಹಾಗೆ ಬಂದೆ. ಸೊ ಇಲ್ಲಿ ನೋಡಿ ಎಲ್ಲನೂ ಉದ್ದಿನಬೇಳೆ ಆಗಲಿ ಮತ್ತು ಹೆಸರು ಬೇಳೆ ಆಗಲಿ, ಈ ಥರದ್ದು ಬೇಳೆಗಳೆಲ್ಲ ಈಗ ನಾವು ಸಾಂಬಾರಿಗೆ ಯೂಸ್ ಮಾಡ್ತೀವಲ್ಲ, ಇದೆಲ್ಲ ತುಂಬ ಕಡಿಮೆಲಿ ಸಿಗುತ್ತೆ ನಿಮಗೆ. ಪ್ಯಾಕೆಟ್ ವೈಸು ಇದೆ, ಅದು ಬಿಟ್ಟರೆ ನಿಮಗೆ KG ಲೆಕ್ಕದಲ್ಲಿ ನೀವೇ ಬೇಕಾದ ತೂಕ ಮಾಡಿಕೊಂಡು ಆ ಥರ ತಗೊಳ್ಳೋವಂಥ ಆ ಥರನೂ ಇಲ್ಲಿ ಸಿಗುತ್ತೆ. ಮತ್ತು ಇದು ಏನು ಪೌಡರ್ಗಳು ಇರುತ್ತಲ್ಲ, ಸಾಂಬಾರು ಪೌಡರ್ ಆಗಲಿ ಬೇರೆ ಬೇರೆ ಪೌಡರ್ಗಳು ಈಗ ನಾವು ಸಾಂಬಾರಿಗೆ ಏನು ಯೂಸ್ ಮಾಡ್ತೀವಿ, ಸೊ ಆ ಥರ ಪೌಡರ್ಗಳೆಲ್ಲ ಒಂದು ತಗೊಂಡ್ರೆ ಒಂದು ಫ್ರೀ ಥರ ಆ ಥರ ಕೊಡ್ತಾಯಿದ್ದಾರೆ. ಸೊ ಅದು ಬಂದು ಡೇಟ್ ವೈಸು ನಾನು ಚೆಕ್ ಮಾಡಿದೆ, ಡೇಟೂ ಕರೆಕ್ಟಾಗೇ ಇದೆ, ಪೌಡರೂ ಚೆನ್ನಾಗಿದೆ. ನಾನು ತಗೊಂಡು ಬಂದಿದ್ದೀನಿ ಒಂದು 2-3 ಪ್ಯಾಕೆಟ್ನ ತೊಗೊಂಡ್ಬಂದೆ. ಸೊ ಅದೂ ಚೆನ್ನಾಗಿದೆ. ಸೊ ಹಾಗೆ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಇಲ್ಲಿ ಸಿಗ್ತಾಯಿದೆ, ತುಂಬ ಚೆನ್ನಾಗೂ ಕೂಡ ಇದೆ. ಇದ್ರ ಒಳಗಡೆ ಬಂದಾಗೇ ಒಂಥರ ಗುಮ್ಮು ಅಂತ ಆಯಿತು ನನಗೆ. ಅಂದರೆ ಹೊರಗಡೆಗೆ ಅಷ್ಟು ಅಟ್ರ್ಯಾಕ್ಟ್ ಥರ ಕಾಣ್ತಿದೆ, ಒಳಗಡೆ ಬಂದು ನೋಡಿದ್ರೆ ಎಲ್ಗೂ ಬಂದಾಗ ಥರ ಇತ್ತು. ಅಷ್ಟು ನೀಟಾಗಿ ಅದನ್ನೆಲ್ಲ ಜೋಡಿಸಿ ಅದರ ಸೂಪರಾಗಿ ಮಾಡಿದ್ದಾರೆ. ಮತ್ತು ಬೇರೆ ದಿನಸಿ ಮಾತ್ರ ಅಲ್ಲ, ವೆಜಿಟೇಬಲ್ಸ್ ಏನು ಸಿಗೋಲ್ಲ ಇಲ್ಲಿ, ಬೇರೆ ಅಕ್ಕಿ ಮತ್ತು ಈ ಥರ ಕಾಫಿ ಪೌಡರ್ಸ್ಗಳು ಮತ್ತು ತುಪ್ಪ, ಆಯಿಲ್ಗಳು, ಈ ಥರದ್ದೆಲ್ಲ ಅಂದರೆ ಮನೆಗೆ ಏನಿದೆ ತಿಂಗಳು ದಿನಸಿ ಏನಿದೆ, ಸೊ ಅದೆಲ್ಲ ಇಲ್ಲಿ ಬಂದು ಕಡಿಮೆ ಬಜೆಟಲ್ಲಿ ನೀವು ತೊಗೊಂಡು ಹೋಗ್ಬೋದು ಅಂತ ಹೇಳ್ಬೋದು. ಅದನ್ನ ನೀಟಾಗಿ ಎಲ್ಲನೂ ಅರೇಂಜ್ ಮಾಡಿ ಒಂದು ಜನರಿಗೆ ಅಟ್ರ್ಯಾಕ್ಟ್ ಆಗೋ ಥರ ಮಡಗಿದ್ದಾರೆ ಇಲ್ಲಿ. ತುಂಬ ಚೆನ್ನಾಗಿದೆ. ಸೋಪುಗಳಾಗಲಿ ಮತ್ತು ಬೇರೆ ಬೇರೆ ಐಟಮ್ಗಳು ವಸ್ತುಗಳನ್ನ ಇಲ್ಲಿ ಸೇಲಿಗೆ ಇಟ್ಟಿದ್ದಾರೆ, ತುಂಬ ಚೆನ್ನಾಗೂ ಕೂಡ ಇದೆ. ಸೊ ನಾನು ನಿಮಗೆ ಗೊತ್ತೇ ಇದೆ, ನಂದು ಮಾಮೂಲಿ ತಿಂಗಳು ಬಜೆಟ್ ಬಂದು ನಾನು ಗೋಪಾಲ್ ಮಾಲಲ್ಲಿ ತಗೊಳ್ಳೋದು. ನಾನು ಯಾವುದೋ ಒಂದು ಓದೋ ವೀಡಿಯೋದಲ್ಲಿ ಹೇಳಿದ್ದೆ ನಂದು ಬಜೆಟೆಲ್ಲ ಅಲ್ಲೇ ಮಾಡೋದು ನಾನು ಅಂತ. ಹಾಗಾಗಿ ನಾನು ಇಲ್ಲಿ ರೈಸ್ ಏನು ತೊಗೊಂಡಿಲ್ಲ. ಸೊ ನಾನು ಒಂದು ಪೌಡರ್ಸ್ ಎಲ್ಲ ತೊಗೊಂಡೆ. ಅಂದರೆ ಗೈಸ್, ಇನ್ನೊಂದು ಏನಂದರೆ ಶಿರ್ಕೆ ಬಂದರೆ ಮೇಯ್ನ್ ರೋಡಲ್ಲೇ ಈ ಶಾಪ್ ಇರೋದು. ಸೊ ಇಲ್ಲಿ ಬಂದರೆ ನಿಮಗೆ ಅಂದರೆ ಗಾಡಿ ನಿಲ್ಲಿಸಲಿಕ್ಕೆ ಏನು ಪಾರ್ಕಿಂಗ್ ವ್ಯವಸ್ಥೆನೂ ಇದೆ. ಆರಾಮ್ಸೆ ಬಂದು ಪಾರ್ಕಿಂಗ್ ಮಾಡಿಕೊಂಡು ಹಾಗೆ ನಮ್ಗೆ ಏನಿದೆ ಬಜೆಟ್ ಅದೆಲ್ಲ ತೊಗೊಂಡು ಹಾಗೆ ಹೋಗ್ಬೋದು. ತುಂಬ ಈಸಿ ಕೂಡ ಇದೆ, ಮೇಯ್ನ್ ರೋಡಲ್ಲೇ ಆಗಿರೋದ್ರಿಂದ ಶಾಪಿಗೆ ಬರಲಿಕ್ಕೆ ತುಂಬಾ ಈಸಿ ಅಂತ ಅನಿಸ್ಬೋದು, ನಮಗೆ ಕಷ್ಟನೂ ಅನಿಸಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ಒಂದು ವೀಡಿಯೋದೇ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಸೋ ಮಚ್. ನಾನು ಇವಾಗ ಮನೆಗೆ ಹೊರಟೆ. ಬಾಯ್, ಟೇಕ್ ಕೇರ್ ಆಲ್ ಆಫ್. ಓಕೆ, ಥ್ಯಾಂಕ್ ಯು, ಬಾಯ್, ಸಿ ಯು.